ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶಾರದಾ ಶಾರದಾಂಬೋಜಾ ವದನಾ ವದನಾಂಬುದೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ಧರ್ಮವಾಹಿನಿಯ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ ಮತ್ತು 2026 ಆಂಗ್ಲ ನೂತನ ವರ್ಷದ ಶುಭಾಶಯಗಳು. ವಿಶ್ವಾವಸುನಾಮ ಸಂವತ್ಸರ ಮತ್ತು ಪರಾಭವ ನಾಮ ಸಂವತ್ಸರ, ಈ ಎರಡು ಸಂವತ್ಸರಗಳನ್ನು ಒಳಗೊಂಡಂತಹ ಆಂಗ್ಲ ನೂತನ ವರ್ಷ 2026 ಪ್ರಾರಂಭ ಆಗ್ತಾ ಇದೆ. ಈ ವರ್ಷದಲ್ಲಿ ಆಯವ್ಯಯ, ಲಾಭ ನಷ್ಟ, ಸುಖ ದುಃಖ ಇವೆಲ್ಲ ಯಾವ ರೀತಿಯಾಗಿರುತ್ತೆ, ಪ್ರಾಕೃತಿಕವಾಗಿ ಮತ್ತು ವೈಯಕ್ತಿಕವಾಗಿ, ಕೌಟುಂಬಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಯಾವ ರೀತಿಯಾದಂತಹ ಬದಲಾವಣೆಗಳು ಉಂಟಾಗುತ್ತೆ ಅನ್ನತಕ್ಕಂಥದ್ದನ್ನು ನಾವು ವರ್ಷದ ಭವಿಷ್ಯವನ್ನು ತಿಳಿದುಕೊಳ್ಳತಕ್ಕಂಥದ್ದು ಯುಗಾದಿಯಲ್ಲಿಯೂ ಇದೆ. ನಮ್ಮ ಸಾಂಪ್ರದಾಯಿಕವಾದಂತಹ ನೂತನ ವರ್ಷ ಇದು ಅಲ್ಲದೇ ಇದ್ದರೂ ಕೂಡ ಎಲ್ಲರೂ ಇದನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಸಂಭ್ರಮಾಚರಣೆಯನ್ನು ಮಾಡ್ತಾ ಇರುವುದರಿಂದ ಕಾಲಾಯ ತಸ್ಮೈ ನಮಃ ಅನ್ನತಕ್ಕಂತಹ ರೀತಿಯಲ್ಲಿ ನಾವು ಕೂಡ ಅದನ್ನು ಅನುಸರಿಸಿ ಹೊಸ ವರ್ಷ ಅಂಥೇಳಿ 2026 ಜನವರಿಯನ್ನು ತೆಗೆದುಕೊಂಡು ಭವಿಷ್ಯವನ್ನು ಹೇಳಬೇಕಾಗುತ್ತೆ. ಅನುಕ್ತಂ ಅನ್ಯತೋ ಗ್ರಾಹ್ಯಂ ಅನ್ನತಕ್ಕಂತಹ ಶಾಸ್ತ್ರವಾಕ್ಯ ಇದೆ. ಆದ್ದರಿಂದ ಈ 2026 ವರ್ಷ ನಮಗೆ ಹೇಗೆ ಇರುತ್ತೆ, ವರ್ಷವೃಷ್ಟಿ ಅಂದರೆ ಮಳೆ ಬೆಳೆ ಯಾವ ರೀತಿಯಾಗಿರುತ್ತೆ, ಆರ್ಥಿಕ ಪರಿಸ್ಥಿತಿ ನಮ್ಮದು ಯಾವ ರೀತಿಯಾಗಿ ಇರುತ್ತೆ, ಏನು ಗ್ರಹಗತಿಗಳ ಬದಲಾವಣೆ ಯಾವ ರೀತಿಯಾಗಿ ಈ ಒಂದು ವರ್ಷದಲ್ಲಿ ಬದಲಾವಣೆ ಆಗುತ್ತೆ, ಯಾವ ರಾಶಿಯವರಿಗೆ ಗುರುಬಲ ಇದೆ, ಯಾವ ರಾಶಿಯವರಿಗೆ ಗುರುಬಲ ಇಲ್ಲ, ಇದ್ದರೆ ಎಷ್ಟು ದಿವಸ ಎಷ್ಟು ತಿಂಗಳಿರುತ್ತೆ ಅನ್ನತಕ್ಕಂಥದ್ದು, ಜೊತೆಯಲ್ಲಿ ಎಲ್ಲರ ಭಯಕ್ಕೆ ಕಾರಣ ಆಗಿರ್ತಕ್ಕಂತಹ ಶನೈಶ್ಚರ ಅವನ ಒಂದು ಗತಿ ಚಲನೆ ಇವುಗಳು ಯಾವ ರೀತಿಯಾಗಿರುತ್ತೆ, ಯಾವ ರಾಶಿಯವರ ಮೇಲೆ ಅವನ ದುಷ್ಪ್ರಭಾವ ಮತ್ತು ಸತ್ಪ್ರಭಾವ ಅನ್ನತಕ್ಕಂಥದ್ದು ಇರುತ್ತೆ ಅನ್ನತಕ್ಕಂಥದ್ದೆಲ್ಲ ನಾವು ತಿಳಿದುಕೊಳ್ಳಬೇಕಾಗುತ್ತೆ ರಾಶಿ ಭವಿಷ್ಯದಲ್ಲಿ. ಆದ್ದರಿಂದ ಈ ಪ್ರಥಮ ಸಂಚಿಕೆಯಲ್ಲಿ ಈ ಒಂದು ಓವರಾಲ್ ಒಂದು ವರ್ಷ ಯಾವ ರೀತಿಯಾಗಿ ಇರುತ್ತೆ, ಏನು ಬದಲಾವಣೆಗಳಿದೆ, ಗುರುಬಲ ಹೇಗೆ, ಶನಿ ಯಾವ ರೀತಿಯಾಗಿರುತ್ತೆ, ರಾಹುಕೇತುಗಳ ಬದಲಾವಣೆ ಯಾವ ರೀತಿ ಆಗುತ್ತೆ ಅನ್ನತಕ್ಕಂಥದ್ದನ್ನು ಮುಖ್ಯವಾಗಿ ನಾವು ತಿಳಿದುಕೊಳ್ಳೋಣ. ಈ 2025ರಲ್ಲಿ ರಾಜ ಅನ್ನಾಗಿರತಕ್ಕಂಥವನು ರವಿ, ಮಂತ್ರಿ ಚಂದ್ರ ಆಗಿದ್ದ. ಇನ್ನು 2026ಕ್ಕೆ ಬಂದರೆ ಮಾರ್ಚ್ 19ರ ನಂತರದಲ್ಲಿ ಚಾಂದ್ರಮಾನ ಮತ್ತು ಸೌರಮಾನ ರೀತಿಯಾಗಿ ಹೊಸ ವರ್ಷ ಪ್ರಾರಂಭ ಆಗುತ್ತೆ. ಇದರ ಆಧಾರಿತವಾಗಿ ನಾವು ಗ್ರಹಗತಿಗಳನ್ನು ನಾವು ಗಮನಿಸಿದರೆ ಪ್ರಮುಖವಾಗಿ ಈ ಪರಾಭವ ನಾಮ ಸಂವತ್ಸರ ಪ್ರಾರಂಭ ಆಗತಕ್ಕಂಥದ್ದು ಮಾರ್ಚ್ 19ನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ. ಇದಕ್ಕೆ ಆ ವರ್ಷದ ಮಾರ್ಚಿನ ನಂತರದಲ್ಲಿ ನಾವು ತೆಗೆದುಕೊಳ್ಳಬೇಕಾಗುತ್ತೆ. ಅದಕ್ಕೆ ಮೊದಲು ಏನಿದೆ ಜನವರಿ, ಫೆಬ್ರವರಿ, ಮಾರ್ಚ್ ಇಲ್ಲಿವರೆಗೆ ಇರತಕ್ಕಂತಹ ರಾಜ ರವಿಯಾಗಿರ್ತಾನೆ. ರವಿಯ ಒಂದು ಆತ್ಮಕಾರಕನಾಗಿ ರವಿಯ ಪ್ರಭಾವ ಯಾವ ರೀತಿಯಾಗಿರುತ್ತೆ, ಮಂತ್ರಿಯಾದಂತಹ ಚಂದ್ರನ ಒಂದು ಪ್ರಭಾವದಿಂದ ಈ 3 ತಿಂಗಳು ಯಾವ ರೀತಿಯಾದಂತಹ ಬದಲಾವಣೆಗಳು ಉಂಟಾಗಬಹುದು. ರಾಜಕೀಯವಾಗಿ ಎಷ್ಟೋ ಜನಕ್ಕೆ ಆಸಕ್ತಿ ಇರುತ್ತೆ, ಏನಾದರೂ ಒಂದು ವಿಶ್ವದಲ್ಲಿರ್ಬೋದು, ನಮ್ಮ ದೇಶದಲ್ಲಿರ್ಬೋದು, ರಾಜ್ಯದಲ್ಲೇ ಇರ್ಬೋದು, ಯಾವ ರೀತಿ ಆಗುತ್ತೆ ಅನ್ನತಕ್ಕಂಥದ್ದಲ್ಲಿರುತ್ತೆ. ಈ ಗ್ರಹಗತಿಗಳ ಒಂದು ವಿಶೇಷವಾದಂತಹ ಪ್ರಭಾವದಿಂದ, ಅದರಲ್ಲೂ ರವಿ ರಾಜ ಆಗಿದ್ದರೆ ರಾಜಕೀಯ ವೈಪರೀತ್ಯಗಳಿಗೆಲ್ಲ ಕಾರಣ ಆಗಿಬಿಡ್ತಾನೆ. ಚಂದ್ರ ಮಂತ್ರಿಯಾಗಿದ್ದಾಗ ಸರಿಯಾದ ಮನಃಕಾರಕನಾದಂತಹ ಚಂದ್ರಮಾ ಮನಸೋ ಜಾತಃ, ಮನಃಕಾರಕನಾದಂತಹ ಚಂದ್ರ ಮಂತ್ರಿಯಾಗಿದ್ದಾಗ ಸ್ಥಾನ ಪಲ್ಲಟ ಆಗತಕ್ಕಂಥದ್ದು, ಮನಸ್ಸಿನ ಚಂಚಲತೆ ಜಾಸ್ತಿ ಆಗತಕ್ಕಂಥ ಹೀಗೆಲ್ಲ ಉಂಟಾಗುತ್ತೆ. ಇದೆಲ್ಲ 3 ತಿಂಗಳು ಎಲ್ಲರೂ ಕೂಡ ಅನುಭವಿಸಬೇಕಾಗುತ್ತೆ. ನಂತರದಲ್ಲಿ ಮಾರ್ಚ್ 19ರ ನಂತರದಲ್ಲಿ ಗುರುವಾರ ಪರಾಭವ ನಾಮ ಸಂವತ್ಸರ ಪ್ರಾರಂಭ ಆಗುವುದರಿಂದ ಆ ವರ್ಷಕ್ಕೆ ಅಂದರೆ ನಂತರದಲ್ಲಿ ಒಂದು ಆಧಿಪತ್ಯ ರವಿಯಿಂದ ಗುರುವಿಗೆ ಹಸ್ತಾಂತರ ಆಗುತ್ತೆ. ಅಲ್ಲಿವರೆಗೆ ರವಿ ರಾಜನಾಗಿರ್ತಾನೆ. ಮಾರ್ಚ್ 19ರ ನಂತರದಲ್ಲಿ ಗುರು ರಾಜ ಆಗತಕ್ಕಂಥ ಧರ್ಮಕಾರಕನಾದಂತಹ ರಾಜ. ಅವನು ವಿಶೇಷವಾಗಿ ಗುರುಗ್ರಹ ಅನ್ನತಕ್ಕಂಥದ್ದು ಧನಕಾರಕ ಹೌದು, ಧರ್ಮಕಾರಕ ಹೌದು, ಕರ್ಮಕಾರಕ ಹೌದು, ಪುತ್ರಕಾರಕನೂ ಹೌದು. ಅಂದರೆ ಧನವನ್ನು, ಆರ್ಥಿಕ ಸುಸ್ಥಿಯನ್ನು ಕೊಡ್ತಕ್ಕಂಥವನು ಗುರು. ಜೊತೆಯಲ್ಲಿ ವಿಶೇಷವಾದಂತಹ ವಾಕ್ಚಾತುರ್ಯವನ್ನು ಕೊಡ್ತಕ್ಕಂಥವನು. ವಿದ್ಯಾಭ್ಯಾಸಕ್ಕೆ ಗುರುಬಲ ಅನ್ನತಕ್ಕ ತುಂಬ ಮುಖ್ಯ. ಆರ್ಥಿಕವಾದಂತಹ ಸದೃಢತೆ ಬೇಕು ಅಂದರೆ ಅದಕ್ಕೆ ಗುರು ಮುಖ್ಯ. ಇಂತಹ ಎಲ್ಲ ವಿಶೇಷವಾದಂತಹ ಶಕ್ತಿಯನ್ನು ಇನ್ನಿತರ 7 ಗ್ರಹಗಳಲ್ಲಿ ವರಿಷ್ಠವಾದಂತಹ ಗ್ರಹ ಅಂತಂದರೆ ಅದು ಗುರುಗ್ರಹ. ಅಂದರೆ ನಾವು ಜಾತಕದಲ್ಲೂ ಕೂಡ ಗುರು ಒಬ್ಬ ಚೆನ್ನಾಗಿದ್ದರೆ ಎಷ್ಟೋ ದೋಷಗಳನ್ನು ಹೊಡೆದು ಹಾಕ್ತಾನೆ ಅಂತ ಹೇಳ್ತಾರೆ. ಆದ್ದರಿಂದ ಒಂದು ಸಂವತ್ಸರಕ್ಕೆ
ಒಂದು ವರ್ಷಕ್ಕೆ ಅವನು ರಾಜನಾದಾಗ ಯಾವ ರೀತಿಯಾದಂತಹ ಒಂದು ಪರಿಣಾಮ ಉಂಟಾಗಬಹುದು ಅನ್ನತಕ್ಕಂಥ. ಆದರೆ ಈ ವರ್ಷ ಗುರುವಿನ ಕೆಲವೊಂದು ಬದಲಾವಣೆಗಳು ಇದೆ. ಅವನು ಹಿಂದಕ್ಕೆ ಬರ್ತಾನೆ. ಈಗ ಕರ್ಕಾಟಕ ರಾಶಿಯಲ್ಲಿರತಕ್ಕಂಥವನು ಮಿಥುನ ರಾಶಿಗೆ ಬರತಕ್ಕಂಥದ್ದು, ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿ, ಅತಿಚಾರ ನಡೆಯಿಂದ ಸಿಂಹ ರಾಶಿಗೆ ಹೋಗಿಬಿಡ್ತಾನೆ. ಹೀಗೆ ಮುಂದಿನ ಯಾವುದೋ ನಿರೀಕ್ಷೆ ಮಾಡಿರಲ್ಲ, ಈ ರೀತಿಯಾದಂಥ ಬದಲಾವಣೆಗಳಿದೆ. ಆದರೆ ಶನಿ ಸ್ಥಿರ, ಅವನಿಗೆ ಇನ್ನೊಂದು ಹೆಸರು ಶನೇಶ್ಚರ, ಚರವಾಗಿ ಇರತಕ್ಕಂಥವನು ಅಂತ. ಅವನು ಅಲ್ಲೇ ಇರ್ತಾನೆ, ಮೀನರಾಶಿಯಲ್ಲೇ ಇರ್ತಾನೆ. ಆದರೆ ಅವನೊಂದು ಪ್ರಭಾವದಿಂದ ಅವನು ಕೆಲವೊಂದು ಸಮಯ ವಕ್ರಿ ಆಗ್ತಾನೆ. ಆ ವಕ್ರಿಯಾಗಿರತಕ್ಕಂತಹ ಗ್ರಹದಿಂದ ಶನೇಶ್ಚರನಿಂದ ಯಾವ ರೀತಿಯ ಪ್ರಭಾವ ಉಂಟಾಗಬಹುದು. ಶಾಸ್ತ್ರ ವಕ್ರೀಣತ್ತು ಮಹಾವೀರ್ಯ ಶುಭ ರಾಧಪ್ರದ ಗ್ರಹ ಅಂತೇಳಿ ಹೇಳ್ತೇವೆ. ವಕ್ರಿಯಾಗಿರ್ತಕ್ಕಂತಹ ಗ್ರಹಗಳು ತುಂಬ ಬಲಿಷ್ಠವಾಗಿ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನತಕ್ಕಂಥದ್ದು. ಅದರಿಂದ ವಕ್ರಿಯಾಗಿರ್ತಕ್ಕಂತಹ ಶನಿ 2026ರಲ್ಲಿ ಯಾವ ರೀತಿಯಾದಂತಹ ಪರಿಣಾಮವನ್ನು ಉಂಟು ಮಾಡಬಹುದು ಅನ್ನತಕ್ಕಂಥದ್ದು ಕೂಡ ನಾವು ಇಲ್ಲಿ ತಿಳಿದುಕೊಳ್ಳಬೇಕಾಗತ್ತೆ. ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.